ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀನಿ ಈಗ. ಕುಕ್ಕಡ ದೇವಸ್ಥಾನ, ವೈದ್ಯನಾಥೇಶ್ವರ ದೇವಸ್ಥಾನ ಬಂದು ತುಂಬ ಅಂದರೆ ತುಂಬ ಒಳ್ಳೆಯ ದೇವಸ್ಥಾನ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ. ಆದರೆ ಆ ದೇವಸ್ಥಾನಕ್ಕೆ ಸಹಾಯ ಮಾಡಿ. ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ. ಈಗ ನಾನು ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀನಿ. ಸುಬ್ರಹ್ಮಣ್ಯ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀನಿ. ಈಗ ಎಲ್ರಿಗೂ ನಮಸ್ಕಾರ. ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀವಿ. ಬನ್ನಿ ಈಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇದೆ. ಸೊ ಈಗ ಬಂದು ನಾವು ದೇವಸ್ಥಾನದ ಕಡೆ ಹೋಗೋಣ. ಸ್ವಲ್ಪ ರಶ್ ಜಾಸ್ತಿನೇ ಇದೆ. ಸಂಡೇ ಅಲ್ವಾ ಇವತ್ತು, ಸೊ ಅದರಿಂದ ಸ್ವಲ್ಪ ರಶ್ ಜಾಸ್ತಿನೇ ಇದೆ. ನೋಡೋಣ ಬನ್ನಿ. ಈಗ ನವರಾತ್ರಿ ನಡೀತಾ ಇರೋದ್ರಿಂದ ಸ್ವಲ್ಪ ಜನ ಎಲ್ಲ ಜಾಸ್ತಿ ಇದ್ದಾರೆ. ಸಂಡೇ ಬೇರೆ ಆಗಿರೋದ್ರಿಂದ ತುಂಬ ರಶ್ಶು ಇದೆ. ಈಗ ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಸುಬ್ರಹ್ಮಣ್ಯ ಬಂದ ತಕ್ಷಣ ನೋಡಿ ಎದುರುಗಡೆ ಕಾಣಿಸ್ತಾ ಇರೋದೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ಕರ್ನಾಟಕ ಸರ್ಕಾರದ ಅಥಾರಿಟಿಯಲ್ಲಿದೆ. ಉತ್ಸವನೂ ನಡೀತಾ ಇದೆ ಈಗ ಸುಬ್ರಹ್ಮಣ್ಯದಲ್ಲಿ. ನವರಾತ್ರಿ ವಿಶೇಷ. ಬನ್ನಿ ನಾವೀಗ ದೇವಸ್ಥಾನದ ಹತ್ರ ಹೋಗೋಣ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹತ್ರ ತುಂಬ ರಶ್ ಇದೆ. ದೇವಸ್ಥಾನದ ಹತ್ರ ಉತ್ಸವನೂ ನಡೀತಾ ಇದೆ. ಬನ್ನಿ ನೋಡೋಣ ದೇವಸ್ಥಾನದ ಹತ್ರ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಹುಲಿವೇಷ ನಡೀತಾ ಇದೆ ನೋಡಿ, ನಿಮಗೂ ತೋರಿಸ್ತೀನಿ. ನಮಸ್ಕಾರ. ನಿಮ್ಮ ಹೆಸರು ಸರ್? ಗುರುದತ್ತ ಡೋಂಗರೆ, ಶಿವಮೊಗ್ಗ. ಶಿವಮೊಗ್ಗದಿಂದ ಬಂದಿದ್ದೀರಾ? ಶಿವಮೊಗ್ಗದಿಂದ ದೇವರ ದರ್ಶನಕ್ಕೆ ಬಂದಿದ್ದೀವಿ. ಹೌದು ಸರ್. ಸರ್ ಯಾವಾಗಲಿಂದ ಬರ್ತಾ ಇದ್ದೀರಾ ನೀವಿಲ್ಲಿ? ಸುಮಾರು 30ರಿಂದ 40 ವರ್ಷದಿಂದ ಇಲ್ಲಿ ದೇವರ ದರ್ಶನಕ್ಕೆ ಬರ್ತಾ ಇರ್ತೀವಿ. ಹೌದಾ? ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿದಾಗಿಂದ ನಿಮ್ಗೆ ಏನು ಅನಿಸಿದೆ? ಇಲ್ಲ, ನಮಗೇನು ಮನಸ್ಸಲ್ಲಿ ಏನು ಸಂಕಲ್ಪ ನಾವು ಮಾಡಿರ್ತೀವಿ, ಆ ಸಂಕಲ್ಪ ನೆರವೇರುವಂಥ ಎಲ್ಲ ಶಕ್ತಿ ಈ ಸ್ಥಳದಲ್ಲಿದೆ. ಮತ್ತೆ ನೀವು ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಇಲ್ಲ, ನಾನು ಮಗಳನ್ನ ಮತ್ತೆ ಮೊಮ್ಮಗಳು ಅಳಿಯ ಬಂದಿದ್ದೇವೆ. ಹೌದಾ? ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ವಾಪಸ್. ಹೌದಾ? ನಿಮ್ಮ ಸಂಕಲ್ಪ ಎಲ್ಲ ನೆರವೇರಿದೆ ಸರ್ ಇಲ್ಲಿ? ನೀವೇನು ಅರಿಕೆ ಮಾಡ್ಕೊಂಡಿದ್ರೆ ಅದೆಲ್ಲ ಏನು ಅರಿಕೆ ಮಾಡ್ಕೊಳ್ತೀರಿ. ಶಕ್ತಿ ಸ್ಥಳ ಇದೆ. ಬನ್ನಿ.
ಎಲ್ಲ ಸಂಕಲ್ಪಗಳು ನೆರವೇರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರಯ್ಯ ಅಂತ. ಎಲ್ಲಿಂದ ಬಂದಿರೋ ಸರ್ ನೀವು? ಚನ್ನಪಟ್ಟಣದಿಂದ, ಚನ್ನಪಟ್ಟ ರಾಮನಗರ. ಹಾಂ ಸರ್, ಯಾವಾಗಲಿಂದ ಬರ್ತಾ ಇದ್ದೀರಾ ಇಲ್ಲಿ? ಇದು 3 ವರ್ಷಕ್ಕೆ 4 ವರ್ಷಕ್ಕೆ ಬಂದಾಗ ಈಗ ಬಂದಿದ್ದೀವಿ. ದೇವ್ರ ತಾವು ಒಳ್ಳೇದು ಮಾಡಿ ಅಂತ ಬಂದಿದ್ದೀವಿ. ಇಲ್ಲಿ ಬಂದಮೇಲೆ ನಿಮಗೆಲ್ಲ ಒಳ್ಳೇದಾಗಿದೆ ಸರ್? ಇಲ್ಲ, ವೆಹಿಕಲ್ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಲ್ಲ, ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ನಿಮ್ಮ ಅರಿಕೆಗಳೆಲ್ಲ ತೀರಿದೆಯಾ ಅಂತ? ಅದಕ್ಕೆ ಮಾಡ್ಕೊಂಡಿದ್ದೀವಿ. ದೇವರು ಕರುಣಿಸಿದ್ರೆ ಮಾಡ್ಬೇಕಿರುತ್ತೆ. ಹಾಂ, ಓಕೆ ಸರ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗಿರಿ ಬ್ರೋ 1 2 3. ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಎಲ್ಲ ಮುಗೀತು, ಪ್ರಸಾದ ಎಲ್ಲ ತೊಗೊಂಡೆ. ಸಿಕ್ಕಾಪಟ್ಟೆ ಮಳೆ ಬಂತು, ನೋಡೇ ಇರ್ತೀರ. ನಾನು ಆಲ್ರೆಡಿ ದೇವಸ್ಥಾನದ ಒಳಗಡೆ ಮಳೆ ಬಂದಿದ್ದು, ನೀರು ಎಲ್ಲ ನಿಮ್ಗೆ ವಿಡಿಯೋ ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ. ಈಗ ಸುಬ್ರಹ್ಮಣ್ಯದಿಂದ ಬೆಂಗಳೂರು ಕಡೆ ಹೊರಟಿದ್ದೀನಿ. ನೋಡೋಣ, ಮಳೆ ಇಲ್ಲಾಂದರೆ ಆಗೊಂಬೆ ಘಾಟು ಇದೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸುಬ್ರಹ್ಮಣ್ಯದಿಂದ ಈಗ ಬೆಂಗಳೂರು ಕಡೆ ಬಂದಿದ್ದೀನಿ. ಘಾಟ್ ಸೆಕ್ಷನಲ್ಲಿ ನೋಡಿ ಲೊಕೇಶನ್ ಹೆಂಗಿದೆ. ತುಂಬ ಚೆನ್ನಾಗಿದೆ, ಮೋಡ ಆಗುಂಬೆ ಘಾಟ್ ಅಂದರೆ ಫಾಲ್ಸ್ ಜೋರಾಗಿರ್ತಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಫಾಲ್ಸು. ಮಳೆ ಬಿತ್ತಲ್ಲ, ಅದರಿಂದ ಫುಲ್ಲು ಜೋರು ನೀರು ಬರ್ತಾ ಇದೆ. ನಾವು ಒಳಗಡೆ ಇದೆ, ಅದು ಮರ ಎಲ್ಲ ಅಡ್ಡ ಇದೆ. ಮೇಲಿಂದ ಸಖತ್ತಾಗಿದೆ. ನೋಡಿ ತೋರಿಸ್ತೀನಿ.